ಹೇಳಿಕೆ ಕೊಟ್ಟಿದ್ದಾರೆ ಆರ್ಎಸ್ಎಸ್ ನವರು ಅಂದ್ರೆ ಇವರು ಬ್ರಿಟಿಷರ ಏಜೆಂಟರುಗಳನ್ನು ಇಲ್ಲಿ ಕೇಳಿದ ನೀವೇನ ಕೇಳ್ತಿರಲ್ಲ ಅದೇ ದಲಿತ ಶಾಸಕರು ಮತ್ತೆ ಸಚಿವರು ನಿನ್ನೆ ಸಭೆ ಸೇರಿದ್ದಾರೆ. ಅವರು ನೋಡಿ ನಾವೊಂದು ಮಾತು ಕೊಟ್ಟಿದ್ದೋ ಆನ್ ರಿಸರ್ವೇಶನ್ ಅದಕ್ಕೆ ಏನಾರು ಮಾಡಿ ಅವ್ರವ್ರಲ್ಲೇ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ನಾವು. ಒಳ ಮೀಸಲು ಇರುತ್ತೆ, ಅಲ್ಲಿ ಬೋವಿಗಳಿದ್ದಾರೆ, ಎಸ್ಟಿ ಇದ್ದಾರೆ, ಲಂಬಾಣಿ ಇದ್ದಾರೆ, ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಕೊರ್ಸ್ ಇದ್ದಾರೆ, ಕೊರಮ ಎಲ್ಲ ಇದ್ದಾರೆ. ಆದಷ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬನ್ನಿ ಅಂತ ಹೇಳಿದೀವಿ. ಸೊ ಕೂತ್ಕೊಂಡೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ನಮ್ಗೆ ಸಂತೋಷ ಆಗುತ್ತೆ ಸರ್. ಒಳ ಮೀಸಲಾತಿ ನಮ್ದೇನು ಇದಿದೆ ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ ನಾವು ಬದ್ಧವಾಗಿದ್ದೀವಿ. ನಮ್ಮ ಪಾರ್ಟಿ ಏನ್ ನಾವು ಮ್ಯಾನಿಫೆಸ್ಟೋ ಏನ್ ಮಾತಾಡಿದೀವಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. 22ಕ್ಕೆ ಚೆನ್ನೈಗೆ ಹೋಗ್ತಾ ಇದ್ದೀನಿ, ಅಲ್ಲಿ ದೇಶದ ರೀಶಫಲ್ ಬಗ್ಗೆ ಚರ್ಚೆ ಮಾಡ್ತೀನಿ. ಮಂತ್ರಿಮಂಡಲ ಅಲ್ಲಿ ಚೀಫ್ ಮಿನಿಸ್ಟರ್ ಕೇಳಬೇಕು ನೀವು. ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಪ್ಪ. ಅವ್ರ ಮೀಟಿಂಗ್ ನಡೀತಾ ಇದೆ ಕಣೆಯ, ನಮ್ಮ ಜನರಲ್ ಸೆಕ್ರೆಟರಿಗಳು ಇನ್ಚಾರ್ಜ್ ಮುಂದಕ್ಕೆ ಏನಾಗಬೇಕು ಅಂತ ಹೇಳಿ ಮೀಟಿಂಗ್ ನಡೀತಾ ಇದೆ. ಸರ್ ಬೆಳಿಗ್ಗೆಯಿಂದ ಕಾಣಲಿಲ್ಲ, ಭೇಟಿ ಆಗಿದ್ರೆ ಯಾರನ್ನಾರು ನಿನ್ನಂತವ್ರು ಭೇಟಿ ಮಾಡ್ತಾರೆ ಕೂಡ ಇಲ್ಲ. ಹೋಗಿದ್ದೆ, ಮನೆಯಿಂದ ಬರ್ತಾ ಇದ್ದೀನಿ, ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಸರ್ ಇದೊಂದು ಕನ್ಫ್ಯೂಸ್. ನೀವು ಅವಾಗ ಹೇಳಿದ 27-28 ಇಲ್ಲಿ ಡಿಸಿಸಿ ಸಭೆ ಇದೆ ಅಂತ ಹೇಳಿದ್ರೆ, ಡಿಸಿಸಿ ಪ್ರೆಸಿಡೆಂಟ್ ಅಹಮದಾಬಾದ್ ಹೇಳಿದ್ರೆ ಅದೊಂದು ಡೇಟ್ ಸ್ವಲ್ಪ ಕನ್ಫ್ಯೂಸ್. 7-8ನೇ ತಾರೀಕು ಏಪ್ರಿಲ್ ಅಹಮದಾಬಾದ್ ಅಲ್ಲಿ ಎಸಿಸಿಎ ಸಭೆ. ಅದು ಓಕೆ ಸರ್. ಇದು 27 ಡೇಟ್ ಹೇಳಿ, ಡೇಟ್ ಹೇಳ್ಬಿಡಿ. ಇಪ್ಪತ್ತೇಳು 27ರಂದು ಎಐಸಿಸಿ ನೂತನ ಕೇಂದ್ರ ಕಚೇರಿಯಲ್ಲಿ ಎಲ್ಲರೂ ನೋಟಿಸ್ ಕಳಿಸ್ಬಿಟ್ಟಿದ್ದೆ ನಾನು. ಇಂದಿರಾ ಭವನ ಎಐಸಿಸಿ ಕಚೇರಿ 90A ಕೋಟ್ಲಾ ಮಾರ್ಗ್ ನವದೆಹಲಿ. ಇಲ್ಲಿ ಮೀಟಿಂಗು ನಾನು ಆಗಲೇ ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟಿದ್ದೆ. ತುಂಬಾ ಖುಷಿಯಾಗಿದೆ ಸರ್. ಏನೋ ನೀವೆಲ್ಲ ಇಷ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಅಜೆಂಡಾ ಅಲ್ಲಿ ಹೇಳ್ತಾರೆ, ನಮ್ಗೆ ಹೇಳ್ತಾರ. ಪಕ್ಷದ ಸಂಘಟನೆ ವಿಚಾರಕ್ಕೆ ಮುಂದಕ್ಕೆ ಯಾವ ದೃಷ್ಟಿಲಿ ಹೋಗ್ಬೇಕು, 2028 ಹೆಂಗ್ ಗೆಲ್ಲಬೇಕು, 2029 ಹೆಂಗ್ ಗೆಲ್ಲಬೇಕು ಅಂತ ನಾವು ಲೆಕ್ಕಾಚಾರ ಹಾಕ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.